ಬದಲಾಗಿ ಹೆಣ್ಣನ್ನ ಕೂಡಾಕಿ ಬಲವಂತವಾಗಿ ಉಳಿಸ್ಕೊಳ್ಳೋ ರಾವಣ ಆಗೋದ್ರು. ಅಂಥವ್ರ ಜೊತೆ ನಾನು ಬದುಕು ಅಂತಿದ್ಯಾ? ಅಲ್ವೋ, ಅವನೆಂತ ಕ್ರೂರಿ ಅಂತ ಗೊತ್ತಿದ್ದು ನೀನು ಅವನನ್ನು ವಹಿಸ್ಕೊಂಡು ಮಾತಾಡ್ತಾ ಇದೀಯ ಅಂದಮೇಲೆ ನಿನ್ನ ಉದ್ದೇಶನೇ ಬೇರೆ ಇದೆ ಅಂತ ನನಗನ್ನಿಸ್ತಾ ಇದೆ. ಅದೇನು ಅಂತ ಹೇಳ್ಬಿಡು, ಇಲ್ಲೇ ಇತ್ಯರ್ಥ ಮಾಡ್ಬಿಡೋಣ. ಅಮ್ಮ, ನನಗೆ ಬೇರೆ ಯಾವ ಉದ್ದೇಶನೂ ಇಲ್ಲಮ್ಮ. ನನ್ನ ತಂಗಿ ಅವಳ ಗಂಡನ ಜೊತೆ ಚೆನ್ನಾಗಿ ಬದುಕಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅವಳ ಗಂಡ ಇರಬೇಕಾದ್ರೆ ಯಾರ ಮೇಲೂ ಡಿಪೆಂಡ್ ಆಗದೆ ನನ್ನ ಜೊತೆ ಆಗಲಿ ನಿಮ್ಮ ಜೊತೆ ಆಗಲಿ ಯಾಕಿರಬೇಕು, ಅವಳ ಗಂಡನ ಜೊತೆ ಇರಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅದು ಬಿಟ್ಟು ಅವಳು ಬದುಕು ಹಾಳಾಗಲಿ ಅನ್ನೋ ಉದ್ದೇಶ ನನಗಿಲ್ಲಮ್ಮ. ದಾರಿಲಿ ನಡಿಬೇಕಾದ್ರೆ ಎಡವಿದ್ವಿ ಅಂತ ಕಾಲನೇ ಕಟ್ ಮಾಡ್ಕೊಳಕ್ಕಾಗತ್ತಾ? ಅದ್ರ ಬದಲು ಆ ದಾರಿಲಿ ಹುಷಾರಾಗಿ ನಡಿಬೇಕು, ಹುಷಾರಾಗಿ ಹೆಜ್ಜೆ ಇಡಬೇಕು. ಅದಲ್ವಾ ಸತ್ಯ? ಇದನ್ನು ಹೇಳಕ್ ಕೊಟ್ರೆ ಎಲ್ಲರೂ ನನ್ನ ಮೇಲೆ ಏನೇನೋ ಹೇಳ್ತಾ ಇದ್ದಾರೆ. ಸರಿ ಬಿಡಿ, ನಾನು ಇನ್ಮೇಲೆ ಏನು ಮಾತಾಡಲ್ಲ. ನಿಮ್ಗೆ ಇಷ್ಟ ಬಂದಾಗ ಮಾಡ್ಕೊಳ್ಳಿ. ಧೂಮಪಾನ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳ್ತಾರಲ್ಲ, ಹಾಗೆ ನಮ್ಮನೆಯವರು ಆಡೋ ಮಾತುಗಳೆಲ್ಲ ಹಾನಿಕರವೇ. ಜಾನು, ನಿಮ್ಮ ಅಣ್ಣ ಹೇಗೆ ಅಂತ ನಿನಗೆ ಗೊತ್ತು. ದಯವಿಟ್ಟು ಬೇಜಾರು ಮಾಡ್ಕೋಬೇಡ. ನಿನ್ನ ಜೊತೆ ನಾವೆಲ್ಲರೂ ಇದ್ದೀವಿ. ಧೈರ್ಯವಾಗಿರೋ, ಆಯ್ತಾ? ಜಾನು, ನೊಂದ್ಕೋಬೇಡಮ್ಮ. ನೋಡು, ಇನ್ನೊಂದ್ಸಲ ಅವನೇನಾದರೂ ಜಯನ್ ಜೊತೆ ಹೋಗು ಅಂತ ಏನಾದರೂ ಬಲವಂತ ಮಾಡಿದ್ರೆ ನಾನು ನಿಮ್ಮಪ್ಪ ಅವನಿಗೆ ಸರಿಯಾಗಿ ಉತ್ತರ ಕೊಡ್ತೀವಿ. ನೀನು ನೊಂದ್ಕೋಬೇಡ. ಇಲ್ಲ ಅಮ್ಮ, ನಾನು ಅವತ್ತು ಅವ್ರನ್ನ ಬಿಟ್ಟು ಬರುವಾಗ ಏನು ಹೇಳ್ದೆ ಹೇಳು? ಯಾರು ಏನೇ ಅಂದರೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅಂದೆ ತಾನೆ. ಅಂಥದ್ರಲ್ಲಿ ಅಣ್ಣ ಏನು ಅಂತ ಗೊತ್ತಿದ್ರು ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ ಹೇಳು? ಹೆಣ್ಣಿನ ಮೇಲೆ ಶೋಷಣೆ ಇವಾಗಿಂದ ಅಲ್ಲ, ಮೊದಲಿಂದನೂ ಇದೆ. ಆದರೆ ಈಗ ಕಾಲ ಬದಲಾಗಿದೆ ಅಮ್ಮ. ಯಾರ ಮೇಲೆ ಮಾಡೋ ಶೋಷಣೆನೂ ಸಹಿಸ್ಕೊಳ್ಳೋದಿಲ್ಲಮ್ಮ. ಇವಾಗ ಹೊಸದಾಗಿ ಬದುಕು ಕಟ್ಕೊಳ್ಳೋ ಅವಕಾಶ ಸಿಕ್ಕಿರುವಾಗ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಇರೋದಕ್ಕಾಗುತ್ತಾ ಹೇಳು? ಅಂತ ಜಾಯಮಾನದವಳು ನಾನೆಲ್ಲ, ನೀವನ್ನ ಹಾಗೆ ಬೆಳೆಸ್ಲೂ ಇಲ್ಲ. ಎಲ್ಲ ಅವಮಾನ ಆಗುತ್ತೋ ಅಲ್ಲೇ ಬೆಳೆದು ಮೆಟ್ಟು ನಿಂತು ತೋರಿಸ್ತೀನಿ. ನಾನು ಬಂದಾಗ್ಲಿಂದ ಗಮನಿಸ್ತಾ ಇದ್ದೀನಿ, ಇವರು ಒಂದಲ್ಲ ಒಂದು ರೀತಿ ಬೈದಲ್ಲಿದ್ದಾರೆ. ನೀವು ಅವಾಗಲೇ ಏನೋ ಹೇಳ್ತಾ ಇದ್ರಲ್ಲ, ಇವರು ವರ್ಷಾನ್ಗಟ್ಲೆ ಒಂದೇ ಜಾಗದಲ್ಲಿದ್ರು ಅಂತ. ಯಾಕೆ? ಏನಾಗಿತ್ತು? ಅದು ಡಾಕ್ಟ್ರೇ, ನೋಡಿ, ಡಾಕ್ಟರ್ ಹತ್ರ ಲಾಯರ್ ಹತ್ರ ಯಾವತ್ತೂ ಸತ್ಯನ ಮುಚ್ಚಿಡಬಾರ್ದು. ನೀವು ಏನಾಗಿದೆ ಅಂತ ಹೇಳಿದ್ರೆ ನನಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಈಸಿ ಆಗುತ್ತೆ. ಹೇಳಿ, ಇವ್ರಿಗೇನಾಗಿತ್ತು ಅಂತ. ಅದು ಡಾಕ್ಟ್ರೇ, ಇವ್ರನ್ನ ಯಾರೋ ಒಬ್ಬ 20 ವರ್ಷ ಒಂದೇ ರೂಮಲ್ಲಿ ಕೂಡಾಕಿದ್ದ. ಪಾಪ, ಇವ್ರಿಗೆ ನಾನು ಎಲ್ಲಿದ್ದೀನಿ ಅಂತಲೂ ಗೊತ್ತಿರಲಿಲ್ಲ. ಅವನು ಇವ್ರಿಗೆ ಸರಿಯಾಗಿ ಊಟ ಕೊಟ್ಟವನೋ ಇಲ್ವೋ ಅದು ಗೊತ್ತಿಲ್ಲ. ಶಾನೆ ಹಿಂಸೆ ಅನುಭವಿಸ್ಬಿಟ್ಟವ್ರೆ. ಈಗಿನ ಕಾಲದಲ್ಲೂ ಇಂಥ ಜನ ಇದ್ದಾರೆ ಅಂದರೆ ನನಗೆ ನಂಬೋದಕ್ಕೆ ಆಗ್ತಿಲ್ಲ. ಅವ್ನು ನಿಜವಾಗ್ಲೂ ಮನುಷ್ಯನೇ ಅಲ್ಲ. ನೀವು ಹೇಳಿ ಡಾಕ್ಟ್ರೆ, ಅಮ್ಮಂಗೆ ಏನಾಗೈತೆ ಅಂತ. ನೀವು ಹೇಳ್ದಾಗೆ ಇವ್ರಿಗೆ ಸರಿಯಾದ ಟೈಮ್ಗೆ ಊಟ ನೀರು ಏನೂ ಸಿಗದೇ ಇರೋದ್ರಿಂದ ಹೊಟ್ಟೆಯಲ್ಲಿ ಅಲ್ಸರ್ ಆಗಿದೆ. ಕೂತ್ ಕಡೆನೇ ಕೂತಿರೋದ್ರಿಂದ ಕೈಕಾಲುಗಳೆಲ್ಲ ಹಿಡ್ದಂಗಾಗಿದೆ, ನರಗಳೆಲ್ಲ ವೀಕ್ ಆಗಿದೆ. ಜೊತೆಗೆ ರಕ್ತ ಹೆಪ್ಪಕಟ್ಟಿರೋದ್ರಿಂದ ಲೈಟಾಗಿ ಇನ್ಫೆಕ್ಷನ್ ಆಗಿರೋ ಥರ ಕಾಣಿಸ್ತಾ ಇದೆ. ಅದಕ್ಕೇನಾದರೂ ಆಪರೇಷನ್ ಮಾಡಬೇಕೆ? ಹಾಗೇನೂ ಇಲ್ಲ. ನಾನು ಬರ್ದ್ಕೊಡೋ ಆಯಿಂಟ್ಮೆಂಟು ಮಾತ್ರೆಗಳನ್ನ ಕೊಡಿ. ಸ್ವಲ್ಪ ದಿವಸದಲ್ಲಿ ಎಲ್ಲ ಸರಿ ಹೋಗುತ್ತೆ. ಭಯ ಪಡೋ ಅಂಥದ್ದೇನೂ ಇಲ್ಲ. ಸದ್ಯಕ್ಕೆ ಯಾವ ತೊಂದರೆನೂ ಇಲ್ಲ. ವರ್ಷಾನ್ಗಟ್ಲೆ ಒಂದೇ ಕಡೆ ಕೂತಲ್ಲೇ ಕೂತಿರೋರಿಗೆ
ತಮ್ಮ ಸುತ್ತಮುತ್ತ ಏನಾಗಿದೆ ಏನಾಗ್ತಿದೆ ಅನ್ನೋ ಅರಿವು ಇರೋದಿಲ್ಲ. ಈಗ ಅವರಲ್ಲಿ ಒಂದು ರೀತಿ ಖಿನ್ನತೆ ಆವರಿಸ್ಕೊಂಡಿದೆ. ಈಗ ಅವ್ರಿಗಾಗಿರೋದು ಅದೇ. ಅದಕ್ಕೆ ಯಾರನ್ನಾರು ನೋಡಿದ್ರೆ ಭಯ ಪಡ್ತಾರೆ. ಇದೊಂಥರ ಸಿಂಡ್ರಮ್. ಅವ್ರು ಈಗಿನ ವಾತಾವರಣಕ್ಕೆ ಅಡ್ಜಸ್ಟ್ ಆಗೋದು ತುಂಬಾ ಕಷ್ಟ. ನೀವು ಹೊರ್ಗಿನ ಜನಗಳ ಜೊತೆ ಬೆರೆಯೋದಕ್ಕೆ ಬಿಟ್ರೆ ಸ್ವಲ್ಪ ದಿನಗಳಾದ್ಮೇಲೆ ಚೇತರಿಸ್ಕೋಬೋದು. ಜೊತೆಗೆ ಅವ್ರಿಗೆ ಯಾವುದೇ ರೀತಿ ಆಘಾತಕಾರಿ ವಿಷಯಗಳನ್ನು ಹೇಳಬೇಡಿ. ಸಾಧ್ಯವಾದಷ್ಟು ಅವ್ರ ಜೊತೆಗೆ ಇದ್ದು ಖುಷಿಯಾಗಿರೋ ಥರ ನೋಡ್ಕೊಳ್ಳಿ. ನಾನು ಬರ್ಕೊಟ್ಟಿರೋ ಟ್ಯಾಬ್ಲೆಟ್ಸ್ಗಳನ್ನ ಕೊಡಿ. ಅದು ಅವ್ರ ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಳ್ಳೋಕ್ಕೆ, ಟೆನ್ಷನ್ ಆಗದೆ ಇರೋದಕ್ಕೆ ಸಹಾಯ ಮಾಡುತ್ತೆ. ಆಮೇಲೆ ಇನ್ನೊಂದು 15 ದಿವಸ ಬಿಟ್ಟು ಕರ್ಕೊಂಡು ಬನ್ನಿ. ಹೇಗೆ ಇಂಪ್ರೂವ್ ಆಗಿದ್ದಾರೆ ಅಂತ ಒಂದ್ಸಲ ನೋಡೋಣ. ಸರಿ ಡಾಕ್ಟ್ರೆ, ನಿಮ್ಮಿಂದ ಸಾನೆ ಉಪಕಾರ ಆಯಿತು. ಏನು ಮಾತಾಡ್ತಿದ್ದೀರಾ? ಅರ್ಥ ಆಗ್ತಿದೆಯಾ ನಿಮಗೆ? ತಲೆಯಲ್ಲಿ ಬುದ್ಧಿ ಇದೆಯಾ? ಅವಳಲ್ಲಿ ಮಗುನ ಕಳ್ಕೊಂಡು ಒದ್ದಾಡ್ತೀಯಾಳೆ, ತಮಾಷೆ ಮಾಡ್ತಿದ್ದೀರಲ್ಲ. ಅಲ್ಲ, ನೀವು ಒಬ್ರು ತಾಯಿಯಾಗಿ ಹೀಗೆಲ್ಲ ನಡ್ಕೊಳ್ಳೋದು ಸರಿನೇನ್ರಿ? ಅದು ಬುದ್ಧಿಯವರೇ. ಸುಮ್ಮನೆ ರೀ, ಮಾತಾಡಬೇಡಿ. ಮಗು ವಿಷಯದಲ್ಲಿ ಶ್ರೀಮಂತರು ಬಡವರು ಅನ್ನೋ ಭೇದ ಭಾವ ಇರೋದಿಲ್ಲ. ಮಗುನೇ ಮುಖ್ಯ ಆಗಿರುತ್ತೆ. ಒಂದು ಹೆಣ್ಣು ತಾಯಿ ಆಗ್ತಿದ್ದಾಳೆ ಅಂದ್ರೆ ಅವಳಿಗೆ ಇನ್ನೊಂದು ಪುನರ್ಜನ್ಮ ಸಿಕ್ಕ ಹಾಗೆ. ನನ್ನ ಹೆಂಡತಿಗೆ ಆ ಭಾಗ್ಯ ಇಲ್ಲ. ಅದನ್ನ ನೀವು ತಮಾಷೆ ಮಾಡ್ತೀರಲ್ಲ, ಗೇಲಿ ಮಾಡ್ತೀರಲ್ಲ, ಏನು ಅನ್ಸಲ್ವಾ ನಿಮ್ಗೆ? ಅಲ್ರಿ, ನೀವು ಇದೇ ಪರಿಸ್ಥಿತಿಯಲ್ಲಿ ಇದ್ದಿದ್ರೆ ನೀವು ಹೀಗೆ ನಡ್ಕೋತಿದ್ದೀರಿ. ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ಮೊದಲು ಗೌರವ ಕೊಡೋದಂತ ಕಲೀರಿ. ಮಗುನ್ ಕಳ್ಕೊಂಡಿನಿ ಅನ್ನೋ ನೋವಿಗಿಂತ ನೀವು ಹೀಗೆಲ್ಲ ಮಾತಾಡ್ತೀರಲ್ಲ, ಆ ನೋವೇ ಜಾಸ್ತಿಯಾಗಿ ಅವಳು ಹೀಗಾಡ್ತೀಯಾಳೆ. ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಅಕ್ಕ ತಂಗಿರಿಗೆ ಹೀಗಾಗಿದ್ದಿದ್ರೆ ಹೀಗೆ ನಡ್ಕೋತಿದ್ದೇನ್ರಿ ನೀವು? ಇನ್ನೊಂದು ಸಲ ನನ್ನ ಹೆಂಡತಿ ಬಗ್ಗೆ ಆಗಲಿ ಮಗು ಬಗ್ಗೆ ಆಗಲಿ ಮಾತಾಡಿದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ಹೋಗಿಲಿಲ್ಲ